ನಮಸ್ಕಾರ. ಕರ್ನಾಟಕ ರಾಜ್ಯದ 6.5 ರಿಂದ 7 ಕೋಟಿ ಜನತೆಯ ಗಮನಕ್ಕೆ ಒಂದು ವಿಚಾರವನ್ನು ತರಲಿಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ನಾನೊಬ್ಬ ರಾಜಕೀಯ ವ್ಯಕ್ತಿ ಆಗಿರಬಹುದು, ಆದರೆ ಈ ವಿಚಾರ ಒಂದು ಸಮಾಜ ಸೇವಕನಾಗಿ ಚಿಂತಕನಾಗಿ ನಾನು ಈ ವಿಚಾರವನ್ನು ನಿಮ್ಮ ಮುಂದಿಡುತ್ತೇನೆ. ಇದು ಸರಿಯೆಂದಾದರೆ ನೀವು ತೆಗೆದುಕೊಳ್ಳಬಹುದು, ಸರಿಯಲ್ಲ ಅಂದರೆ ನನಗೆ ಮಾಫ್ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಕಂಡಂತ ಒಬ್ಬ ಬಹಳ ಒಳ್ಳೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಒಂದು ಆರೋಪ ಬಂದಿದೆ. ಆರೋಪ ಒಂದು ಗುರುತರವಾದ ಆರೋಪ ಅಂತ ಮಾಡ್ತಾ ಇದ್ದಾರೆ. ಅದು ಆರೋಪ ಆಗಿದೆ, ಸಾಬೀತಾಗಲಿಲ್ಲ. ಅವರು ಇದಕ್ಕೆ ಆರೋಪ ಮಾಡಿದ್ದು ಮಾತ್ರವೇ ಅಲ್ಲದೆ ಬೇರೆ ಯಾವುದನ್ನು ಅವರ ಮೇಲೆ ಹೊರಿಸಲಿಕ್ಕೆ ಆಗುದಿಲ್ಲ. ಆದರೆ ಇವತ್ತು ಕೆಲವೊಂದು ವಿಚಾರವನ್ನು ನಾವು ನೋಡ್ತಾ ಇರುವಾಗ ನಾನೊಬ್ಬ ಸಮಾಜ ಸೇವಕನಾಗಿ ಚಿಂತಕನಾಗಿ ಈ ವಿಚಾರವನ್ನು ಹೇಳ್ತಿದ್ದೇನೆ. ಇವತ್ತು ನೀವು ನೋಡಿದಿರಿ, ಬೆಳಿಗ್ಗೆ ನೋಡುವಾಗ ಪತ್ರದಲ್ಲಿ ಇದರ ಬಗ್ಗೆ ಪ್ರತಿಭಟನೆ, ಮುಷ್ಕರ, ಮತ್ತೊಂದು ಮಗದೊಂದು ಮಾಡ್ತಾ ಇದ್ದಾರೆ. ಅದೊಂದು ಪಕ್ಷದ ವತಿಯಿಂದ ಆಗಿರ್ಬೋದು. ಇವತ್ತು ಇದರ ಬಗ್ಗೆ ಬಹಳ ಚಿಂತನೆ ಮಾಡ್ಬೇಕಾಯ್ತು. ನಾವು ಬುದ್ಧಿಜೀವಿಗಳು, ನಾವು ಕರ್ನಾಟಕ ರಾಜ್ಯಕ್ಕೆ ದೇಶದಲ್ಲೇ ಒಳ್ಳೆಯ ಹೆಸರಿದೆ, ಚಿಂತನಕಾರರು ನಾವು. ಸ್ವಲ್ಪ ಚಿಂತನೆ ಮಾಡುವಾಗ ಈ ಕೆಲವೊಂದು ನಾನು ಹೇಳುವ ಅಂಶಗಳು ನಿಮ್ಮ ಮನಸ್ಸಿಗೆ ಬರಬಹುದಂತ ನಾನು ತಿಳ್ಕೊಳ್ತೇನೆ. ನೋಡಿ, ಸಿದ್ದರಾಮಯ್ಯನವರಂತ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ನಮ್ಗೆ ಬಹಳ ಕಾಲದಿಂದ ಬರಲಿಲ್ಲ. ಅದೊಂದು ಸತ್ಯ. ನಾನು ರಾಜಕೀಯವಾಗಿ ಅದನ್ನು ವರ್ಣಿಸುವುದಿಲ್ಲ. ಅವರ ಮೇಲೆ ಒಂದು ಆರೋಪ ಬಂತು. ಆರೋಪದ ಕೆಲವೊಂದು ವಿಚಾರಗಳನ್ನು ನೋಡುವಾಗ ಅದರಲ್ಲಿ ಕೆಲವು ಅಂಶಗಳು ಸತ್ಯವಾಗಿತ್ತು, ಕೆಲವು ಅಂಶಗಳು ಸುಳ್ಳಿನ ಸರಮಾಲ ಆಗಿರ್ಬೋದು. ಅದರ ಬಗ್ಗೆ ನಾವು ಚಿಂತಿಸೋದು ಬೇಡ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಯಾರು ತನಿಖೆ ಮಾಡ್ತಾರೆ ಅವ್ರು ಮಾಡ್ಲಿ. ಮೊನ್ನೆ ಬಂದ ತಕ್ಷಣ ಇಷ್ಟೊಂದು ಪ್ರಜ್ಞಾವಂತ ಒಳ್ಳೆಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಇಮಿಡಿಯೇಟ್ಲಿ ಏನು ಸ್ಥಳವನ್ನು ಅವರು ಮೂಡದಿಂದ ಖರೀದಿ ಮಾಡಿದ್ದಾರೆ ಅಥವಾ ಮೂಡದಿಂದ ಯಾವ ರೀತಿಯಲ್ಲಿ ಬಂದಿತ್ತು, ತಕ್ಷಣ ಅವರಿಗೆ ಅದಕ್ಕೆ ಈ 20 ಸೈಟ್ 40 ಸೈಟ್ ಅವರಿಗೆ ಅವಶ್ಯಕತೆ ಇಲ್ಲ. ಇವತ್ತು ಅವರು ಯಾವತ್ತೂ ಅಂಥದ್ದನ್ನು ಬಯಸಿದವರು ಅಲ್ಲ. ನಮ್ಮ ಪಕ್ಷದಲ್ಲಿ ಮೊದಲಿದ್ರು, ಅವರು ಇರುವಾಗಲೂ ಇದ್ದದ್ದನ್ನು ಸತ್ಯವಾಗಿ ಹೇಳ್ತಾ ಇದ್ರು. ಒಳ್ಳೆಯ ರೀತಿಯಲ್ಲಿ ಜನರಿಗೆ ಕೆಲವು ವಿಚಾರಗಳನ್ನು ಮಾಡಿ ತೋರಿಸಿದ್ದಾರೆ. ಅದರಿಂದ ಅವರು ಒಳ್ಳೆಯ ಮುಖ್ಯಮಂತ್ರಿ ಅಂತ ನಾನು ಹೇಳ ಬಯಸ್ತೇನೆ. ಆದರೆ ಈಗ ಬಂದಿರುವಂತ ಕೆಲವೊಂದು ವಿಚಾರ, ನಮ್ಮ ರಾಜ್ಯಪಾಲರು ಅವರ ಈ ಆರೋಪವನ್ನು ಪ್ರಾಸಿಕ್ಯೂಷನ್ ಪರ ಮೂಲಕ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ರಾಜ್ಯಪಾಲರ ಚೇರ್ ಇರುವುದೇ ಅದಕ್ಕೋಸ್ಕರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಿಡಿದಿರಬಹುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಆಗಿದ್ದಾರೆ. ಇವರನ್ನು ತನಿಖೆ ಇವರು ತಪ್ಪು ಮಾಡುವಾಗ, ಯಾವುದೇ ಮಂತ್ರಿಗಳು ತಪ್ಪು ಮಾಡುವಾಗ, ಮಂತ್ರಿಗಳನ್ನು ತಪ್ಪು ಮಾಡೋನು ತಿದ್ದುವಾಗ ಮುಖ್ಯಮಂತ್ರಿ ಇರ್ತಾರೆ ಅಥವಾ ರಾಜ್ಯಪಾಲರು ಇರ್ತಾರೆ. ರಾಜ್ಯಪಾಲರೆಂಬ ಆ ಚೇರ್ ಸತ್ಯ, ನೀತಿ, ಧರ್ಮ, ನ್ಯಾಯವನ್ನು ಒದಗಿಸಿಕೊಡುವಂತ ಒಂದು ಚೇರ್ ಆಗಿರ್ತದೆ. ಅದು ಗೆಹಲೋಟು, ಮಗದೊಬ್ಬ ಯಾವ ಪಕ್ಷದಿಂದ ಬಂದ ಅದನ್ನು ನಾನು ಹೇಳಲಿಕ್ಕೆ ಈಗ ಬಯಸುವುದಿಲ್ಲ. ಯಾವುದೇ ಇರಬಹುದು. ಆ ರಾಜ್ಯಪಾಲರು ನಮ್ಮ ರಾಜ್ಯದ ರಾಜ್ಯಪಾಲರು. ರಾಜ್ಯಪಾಲರ ಅರ್ಹತೆ ಏನು, ರಾಜ್ಯಪಾಲರು ಮಾಡಬೇಕಾದ ಕೆಲಸ ಏನು? ಇವರೀಗ ಮುಖ್ಯಮಂತ್ರಿ ಆಗಿರುವಾಗ ಸಿದ್ದರಾಮಯ್ಯ ಮೇಲೆ ಒಂದು ಆರೋಪ, ಅದನ್ನು ಪ್ರಾಸಿಕ್ಯೂಷನ್ ಪರವಾಗಿ ಅದನ್ನು ತನಿಖೆ ಮಾಡಬೇಕೆಂಬ ಇದನ್ನು ರಾಜ್ಯಪಾಲರ ಗಮನಕ್ಕೆ ಬಂದಾಗ ಅವರು ಮಾಡಿಕೊಟ್ಟಿದ್ದಾರೆ. ಇದು ಯಾರಿಗೋಸ್ಕರ ಕೊಟ್ಟಿದ್ದು? ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ. ಆಗ ಯಾರಿಗಾದ್ರೂ ಒಬ್ಬನಿಗೆ ಹೋಗಿದ್ದನ್ನು ಮಾಡಿ ಚರ್ಚೆ ಮಾಡ್ಲಿಕ್ಕೆ ಆಗೋದು. ರಾಜ್ಯಪಾಲರೆಂಬ ಪದವಿಯನ್ನು ಅವರು ನಿಜವಾಗಿ ನಿಭಾಯಿಸಿದರು. ಅದರ ಲೋಪದೋಷಗಳು ಇರ್ಬೋದು ಎಂಬುದು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ರಾಜ್ಯಪಾಲರ ಗೌರವ ಘನತೆಯನ್ನು ನಾನೇನು
ಪ್ರಶ್ನೆ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಬಟ್ ಅವರು ತಪ್ಪು ಮಾಡಿದ್ರು ನಮ್ಗೇನು, ಈ ದೇಶದಲ್ಲಿ ರಾಷ್ಟ್ರಪತಿ ಇರ್ತಾರೆ, ಅವ್ರ ಹತ್ರ ಕೇಳ್ಬೋದು, ನಾವು ತೊಂದರೆ ಇಲ್ಲ. ಆಗ ಅವರಿಗೂ ಅಷ್ಟು ಸುಲಭದಲ್ಲಿ ಅವ್ರು ತಪ್ಪು ಮಾಡಿದಾಗಲೂ ಕೇಳಬಾರದು ಅಂತ ಹೇಳಿಲ್ಲ. ನಮ್ಮ ದೇಶವೇ, ಭಾರತ ದೇಶದಲ್ಲಿ ನಾವು ಹುಟ್ಟಿಕೊಂಡವರು, ನಮ್ಗೆ ಅದ್ರಲ್ಲಿ ರೈಟ್ ಇದೆ. ಇಷ್ಟೆಲ್ಲ ಸಂವಿಧಾನಾತ್ಮಕವಾಗಿ ಇರುವಾಗ ನಾವು ಇವತ್ತು, ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ನಾವು ಇವತ್ತು ಇದಕ್ಕೆ ಪ್ರತಿಭಟನೆ, ಮುಷ್ಕರ, ಮತ್ತೊಂದು ಮಗದೊಂದು ಮಾಡಿಕೊಂಡು ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದರೆ ಇದರಿಂದ ಬರುವ ಲಾಸ್ ಯಾರಿಗೆ? ನೀವು ಆಲೋಚನೆ ಮಾಡಿ. ಪ್ರಜ್ಞಾವಂತ ಕರ್ನಾಟಕ ರಾಜ್ಯದ ಜನತೆ ಅಂತ ನಾನು ಕೇಳ್ತೇನೆ, ಯಾರಿಗೆ ಈ ಲಾಸ್ ಬರ್ತದೆ? ಈಗಾಗಲೇ ನಾವು ತುಂಬಾ ಬಳಲಿದ್ದೇವೆ, ಆರ್ಥಿಕವಾಗಿ ಬಳಲಿದ್ದೇವೆ. ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಕರ್ನಾಟಕ ರಾಜ್ಯ ಅಷ್ಟೊಂದು ಸಿರಿವಂತತನದಲ್ಲಿ ಇಲ್ಲ. ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಮತ್ತೊಂದು ಮಗದೊಂದು ಮಾಡಿ ಇದನ್ನು ನಾವು ನಾಳೆ ಆಗುವಂತ ಅನಾಹುತಕ್ಕೆ, ಈ ಮುಷ್ಕರದ ಎಂಡಿ ಹೇಗೆ ನಿಲ್ತದೆ ನಮ್ಗೆ ಗೊತ್ತಿಲ್ಲ. ಈಗ ಇದನ್ನು ಸಂಜೆ ಯಾರೋ ಹೇಳಿದ್ರು, ಮುಷ್ಕರವನ್ನು ಹಿಂತೆಗೆದುಕೊಳ್ತೇವೆ ನಾವು ಮಾತನಾಡುದು, ಅವ್ರದ್ದು ಮುಂದಕ್ಕೆ ಹೋಯ್ತು ಅಂತೇಳಿ. ಯಾವಾಗ ಮುಂದಕ್ಕೆ ಹೋಯ್ತು? ಮುಂದಕ್ಕೆ ಹೋದಾಗ ನಾವು ವಿಜಯೋತ್ಸವ ಮಾಡ್ತೇವೆ ಅಂತ. ಇದು ಸರಿಯಲ್ಲ ಪ್ರಜ್ಞಾವಂತ ನಾಗರಿಕರೇ. ನೀವು ವಿಜಯೋತ್ಸವ ಯಾವಾಗ ಮಾಡಬೇಕು? ಸಿದ್ದರಾಮಯ್ಯವರ ಮೇಲೆ ಆರೋಪ ಇಲ್ಲ ಅಂತ ಆಗುವಾಗ ಮಾತ್ರ ನೀವು ವಿಜಯೋತ್ಸವವನ್ನು ಆಚರಿಸುವಲ್ಲಿ ನೀವೊಬ್ಬ ಬುದ್ಧಿವಂತರಂತ ಆಗ್ತದೆ, ಪ್ರಜ್ಞಾವಂತರಂತ ಆಗ್ತದೆ. ಅವ್ರ ಮೇಲೆ ಆರೋಪ ಇಲ್ಲ ಅಂತ ಆಗ್ಲಿ, ಅವ್ರು ಮಾಡ್ತಾರೆ ಖಂಡಿತ. ಅವರಲ್ಲಿ ಆರೋಪ ಮಾಡಲಿಲ್ಲ. ಅವರು ಯಾವುದೋ ಒಂದು ವಿಚಾರದಲ್ಲಿ ಅವರ ಫ್ಯಾಮಿಲಿಯಲ್ಲಿ ಒಳಪಟ್ಟಿರೋದೊಂದು ಏನೋ ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಆದ್ದರಿಂದ ನೀವು ರಾಜಕೀಯ ಮಾಡಬೇಡಿ. ರಾಜ್ಯ ರಾಜಕೀಯದಲ್ಲಿ ಬಳಲುತ್ತದೆ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಹಿಂಸೆಯನ್ನು, ಬಹಳಷ್ಟು ಆರ್ಥಿಕ ಸಂಕಟಕ್ಕೂ ಒಳಗಾಗ್ತೇವೆ. ಇದನ್ನು ಅರ್ಥಕೊಳ್ಳಿ. ಮುಷ್ಕರ ಮಾಡುವುದರಿಂದ ಮುಷ್ಕರ ಮಾಡಬೇಕು, ನಮ್ಮ ರೈಟ್. ಸಂವಿಧಾನ ನಮಗೆ ರೈಟ್ ಕೊಟ್ಟಿದೆ. ಸಂವಿಧಾನ ರೈಟ್ ಕೊಟ್ಟಾಗ ಮುಷ್ಕರ ಮಾಡೋದು ನಮ್ಮ ಕೆಲಸ ಆಗಿರ್ತದೆ. ಮುಷ್ಕರ ಯಾವ ರೀತಿ ಹೋಗ್ತದೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಅದು ಒಂದು ಕ್ರಿಮಿನಲ್ ಆಗಿ ಪರಿವರ್ತನೆ ಆಗ್ಬಹುದು, ರಾಜ್ಯ ಇದಕ್ಕೆ ಬಲಿಯಾಗಬಹುದು, ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗಬಹುದು. ಆದ್ರೆ ಪ್ರಜ್ಞಾವಂತ ನಾಗರಿಕರೇ, ನೀವು ಚಿಂತಿಸಿ, ಇದು ಬೇಕಾ ಬೇಡವಾ? ನಾನು ಯಾವ ಪಕ್ಷದ ಬಗ್ಗೆ ನಾನು ಹೇಳುವುದಲ್ಲ. ಪಕ್ಷ ಏನೋ ಮಾಡ್ಬೋದು, ಪಕ್ಷ ಏನೋ ಹೇಳ್ಬೋದು, ರಾಜಕೀಯ ಏನೆಲ್ಲ ಮಾಡ್ಬೋದು. ರಾಜಕೀಯದಲ್ಲಿ ಒಳ್ಳೆದನ್ನೇ ಮಾಡಿದ್ದಾರೆ ಹೊರತು ಕೆಟ್ಟದ್ದು ಮಾಡಿದ್ದು ಸ್ವಲ್ಪ ಪರ್ಸೆಂಟ್. ಅದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಬರಲಿ, ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅವರೇನು ಮನುಷ್ಯರೇ, ದೇವತೆಗಳಲ್ಲ ನಡೆಸುವವರು. ಕೆಲವೊಮ್ಮೆ ಎಡವಿತಾರೆ, ಎಡವಿ ಬೀಳುವಾಗ ಬೀಳ್ತಾರೆ. ನೋಡಿ, ಈಗ ನಮ್ಗೆ ಕಾಣ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಹಸೀನರವರು ಏನ್ ಮಾಡಿದ್ರು, ಎಷ್ಟು ವರ್ಷ ಆಳ್ವಿಕೆ ನಡೆಸಿದ್ರು, ಅವ್ರು ಬಿದ್ದು ಹೋಗ್ಲಿಲ್ವಾ? ಅದು ರಾಜಕೀಯದಲ್ಲಿ ಹಾಗೆ ಆಗ್ತದೆ. ಅದಕ್ಕೋಸ್ಕರ ನಾವು ಸ್ವಯಂ ಪ್ರೇರಿತ ಇದಕ್ಕೆ ಒಂದು ಅವಕಾಶ ಕೊಡಬಾರದು. ನಾನು ರಾಜ್ಯದ ಜನತೆಯಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇನೆ. ನಾನೊಬ್ಬ ಪ್ರಜ್ಞಾವಂತ, ನಾನು ನನ್ನನ್ನು ಹೇಳಲಿಕ್ಕೆ ನಾನು ಹೇಳುವುದಿಲ್ಲ. ನಾನು ಬಡ ಸಾಮಾಜಿಕ ಕಾರ್ಯಕರ್ತ. ನಾನು ಯಾವುದೇ ಪಕ್ಷದ ವತಿಯಿಂದ ಹೇಳುವುದಲ್ಲ. ಆದ್ದರಿಂದ ನನ್ನ ಕರ್ನಾಟಕದ ರಾಜ್ಯ ಜನತೆಯೇ, ಇವತ್ತು ಎಚ್ಚೆತ್ತುಕೊಳ್ಳಿ. ನಾವು ಯಾವ ಪ್ರತಿಭಟನೆಯೂ, ಯಾವುದ ಮುಷ್ಕರವೂ ಅನ್ಯಾಯವಾಗಿ ನಡೆಯುವಾಗ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟರೆ ಮಾತ್ರ ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಆಗುವಂತ ಮುಷ್ಕರ ಪ್ರತಿಭಟನೆಗಳಲ್ಲೂ ನ್ಯಾಯೋಚಿತವಾಗಿ ಇದ್ದರೆ ಮಾತ್ರ ನಡೆಯಬಹುದು. ಪಕ್ಷದ ವತಿಯಿಂದ ಈಗ ನೋಡಿ, ಕಾಂಗ್ರೆಸ್ ಪಕ್ಷದವರು ಅವರೇನ್ ಮಾಡ್ತಾರೆ ಎಂಬುದು ಅದು ಸಹಜ, ಸ್ವಾಭಾವಿಕ. ಅದು ರಾಜಕೀಯವೇ ಆಗಿರ್ಬೋದು ನಿಮ್ದು. ಆದ್ರೆ ಅದರಲ್ಲಿ ಸತ್ಯ ಏನಿದೆ ಅದನ್ನು ಕಂಡುಹಿಡ್ಕೊಳ್ಳಿ. ರಾಜಕೀಯ ತೊಂದರೆ ಇಲ್ಲ, ಅದು ಕಾಮನ್ ಥಿಂಗ್ಸ್. ನಾವು ಅದನ್ನು ನೀವು ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಮಾಡುವಾಗ ನಿಮ್ಮಲ್ಲಿ ಒಂದು ಸತ್ಯಾಂಶ, ನಿಜಾಂಶ, ಒಂದು ನ್ಯಾಯೋಚಿತ ಚಿಂತನೆ, ನಿಮ್ಮ ಕಳಕಳಿ ನಿಮ್ಮಲ್ಲಿ ಇರಲಿ. ಆಗ ರಾಜ್ಯಕ್ಕಾಗಿ, ದೇಶಕ್ಕಾಗಿ ನಾವು ದುಡಿಯೋಣ. ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಒಳ್ಳೆಯ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ, ಈಗ ನಿಜವಾಗಿ ನಾಳೆ ಪ್ರಾಸಿಕ್ಯೂಷನ್ ಅಲ್ಲಿ ಖಂಡಿತ ಗೆಲ್ತಾರೆ. ಯಾರು ಗೆಲ್ತಾರೆ? ನಮ್ಮ ಮುಖ್ಯಮಂತ್ರಿಗಳು ಗೆಲ್ತಾರೆ. ಅವರ ಅಷ್ಟು ಚಾಲೆಂಜ್ ಇದೆ, ಅಷ್ಟೊಂದು ಡೈನಾಮಿಕ್ ಲೀಡರ್ ಅವರು. ಅವ್ರಿಗೆ ಸಾಧ್ಯ ಇದೆ.
ಅವ್ರಿಗೆ ಆರೋಪ ಬಂದಿದ್ದು ಮಾತ್ರ. ಆರೋಪವನ್ನು ತಳ್ಳಿ ಹಾಕಲಿಕ್ಕೆ, ಆರೋಪವನ್ನು ಅಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಆಗ್ತದೆ. ಅವರಲ್ಲಿ ಸತ್ಯ ಇದೆ, ಆ ಸತ್ಯದ ಮೇಲೆ. ಆದ್ದರಿಂದ ಅದರ ಮುಂದೆ ನಾವು ಇದನ್ನೆಲ್ಲ ಮಾಡಿ ಸುಮ್ಮನೆ ಈ ರೀತಿಯ ಕಳ್ಕೊಳ್ಳೋದು. ಯಾರು ನಿಮ್ಮನ್ನು ಪ್ರೇರೇಪಿಸಿದ್ರು ನನಗೆ ಗೊತ್ತಿಲ್ಲ. ನಿಮ್ಮನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು ನಾವು ಮಂಗಳೂರಲ್ಲಿ, ನಾನು ಮಂಗಳೂರಿಂದ ಹೈದರಾಬಾದ್ ಪ್ರತಿಭಟನೆ ಅಂತ ನಾನು ಇರೋದು. ಪ್ರತಿಭಟನೆಯಲ್ಲ ಕೂಡ ಸುಮಾರು ಬಸ್ಸುಗಳೆಲ್ಲ ಕಲ್ಲು ಬಿಸಾಡಿ ಗ್ಲಾಸ್ ಎಲ್ಲ ಹೊಡಿ ಮಾಡಿದ್ರಿ. ಈ ಬಸ್ಸುಗಳು ಏನು ಮಾಡಿದ್ದ ಪಾಪ, ಅದಕ್ಕೆ ಮೂಕ ಸಾಕ್ಷಿಯಾಗಿ ನೋಡ್ತಾ ಇರೋದಲ್ಲ ಬಸ್ ಏನ್ ಮಾಡ್ತದೆ? ಇಂಥದ್ದನ್ನೆಲ್ಲ ನಮ್ಮ ಬುದ್ಧಿ ಇಲ್ಲದ ಜನತೆ ಮಾಡಿದ ವ್ಯವಸ್ಥೆ ಅಂತ ಆಗುದು ಬೇಡ. ಆದ್ದರಿಂದ ಇದಕ್ಕೆಲ್ಲ ಕಡಿವಾಣ ಹಾಕಿ ನಾಡ್ದು ಯಾವ ತಾರೀಕಿಗೆ ಅದರ ಪ್ರಾಸಿಕ್ಯೂಷನ್ ಚರ್ಚೆ ಆಗ್ತದೆ ಅವತ್ತು ನಮ್ಗೆ ನ್ಯಾಯ ಸಿಗ್ತದೆ ಸಿಗುವುದಿಲ್ಲ ಗೊತ್ತಿಲ್ಲ. ನ್ಯಾಯ ಸಿಕ್ಕದೇ ಸತ್ಯ ಒಂದು ದಿವಸ ಬೆಳಕಿಗೆ ಬರ್ತದೆ. ಆ ಸತ್ಯ ಬೆಳಕಿಗೆ ಬಂದಾಗ ಅದರ ಮೇಲೆ ನಾವು ಪ್ರತಿಭಟನೆ ಇನ್ನೊಂದು ಮಗದೊಂದು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.